ಎಲ್ಲರಿಗೂ ನಮಸ್ಕಾರ, ಜೈ ಜಿನೇಂದ್ರ. ಇವತ್ತು ಬೆಳಗಾವಿಯ ಮಿಲೇನಿಯಂ ಗಾರ್ಡನ್ದಲ್ಲಿ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಜಿತೋ ವತಿಯಿಂದ 12ನೇ ಶಾಂಕಿ ಸ್ಕಾಲರ್ಶಿಪ್ ಕಾರ್ಯಕ್ರಮ ನಡೆಯಿತು. ಈ 12 ವರ್ಷದ ಕಾರ್ಯಕ್ರಮದಲ್ಲಿ ಜೈನ್ ಸಮಾಜದ 157 ವಿದ್ಯಾರ್ಥಿನಿಯರಿಗೆ SSLC ಪಾಸಾದಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಲಾಯಿತು. ಕಳೆದ 12 ವರ್ಷಗಳಿಂದ ಜಿತೋ ಸಂಸ್ಥೆ ಬೆಳಗಾವಿ ಚಾಪ್ಟರ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದೆ. ಶಾಂತಿಲಾಲ್ ಪುರೋಲ್ಜಿ ಅವರ ಪರಿವಾರ ಇದಕ್ಕೆ ತುಂಬು ಹೃದಯದ ಸಹಾಯವನ್ನು ಮಾಡಿದೆ. ಒಂದು ಕಾರ್ಪಸ್ ಫಂಡವನ್ನು ತಯಾರುಪಟ್ಟಿದೆ. ಅದ್ರ ಜೊತೆಗೆ ನಮ್ಮ ಜಿತೋ ಮೆಂಬರ್ಸ್ ಸಹ ಅದಕ್ಕೆ ತಮ್ಮ ಕೈಲಾದಷ್ಟು ಅಂತ ಒಂದು ಫಂಡವನ್ನು ಕೊಟ್ಟಿದ್ದಾರೆ. ಅದರ ಬರುವಂಥ ಬಡ್ಡಿಯಲ್ಲಿ ಈ ಜಿತೋ ಶಾಂಕಿ ಸ್ಕಾಲರ್ಶಿಪ್ಪನ್ನು ನಾವು ಪ್ರತಿ ವರ್ಷ ಕೊಡ್ತಾ ಇರ್ತೀವಿ. ಜೈನ್ ಸಮಾಜದಲ್ಲಿ ಇದ್ದಂತಹ SSLC ಪಾಸ್ ಆದ ನಂತರ ಹಣ ಇಲ್ಲದ ಕಾರಣಕ್ಕೆ ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಗುರುತಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಬೆಳಗಾವಿಯಲ್ಲಿ ಮಾಡಿದ್ದೀವಿ. ಸುಮಾರು 157 ವಿದ್ಯಾರ್ಥಿಗಳಿಗೆ ತಲಾ 7,000 ರೂಪಾಯಿದಂತೆ ಇವತ್ತು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಡಲಾಗಿದೆ. ಮುಂಬರುವಂಥ ದಿನಗಳಲ್ಲಿ ಜಿತೋ ಸಂಸ್ಥೆ ವತಿಯಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ತಾವು ಜಿತೋ ಸಂಸ್ಥೆಯ ಜೊತೆಗೆ ಸೇರಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬೇಕಂತ ವಿನಂತಿಸುತ್ತಾ Jito consistently focuses on 3 core pillars: Seva, knowledge and economic empowerment. Our projects are fundamentally centered on these principles, and Jito Belgaum consistently plans and executes these events keeping these 3 pillars in mind. 12 years ago, then the chairman and the team initiated a flagship project designed to assist students in need and enable them to continue their education. With invaluable support to our title holder, Jito Belgaum established a scholarship program named Jito Shanki Scholarship. Today we celebrate the 12th edition of this program. This program has grown steadily each other thanks to the ongoing support of our title donor and numerous other contributors. Success ಯಾರಿಗೆ ಬೇಡ ಹೇಳ್ರಿ? ಯಾರಿಗೆ ಬೇಡ ಸಕ್ಸಸ್? ಕೈ ಎತ್ತಿ. ಓಕೆ, 100% ಎಲ್ಲರಿಗೂ ಸಕ್ಸಸ್. ನಾನು ಹಿಡ್ಕೊಂಡು ಆಯ್ತ್ರಿ, ಇಲ್ಲಿ ಇದ್ದವ್ರನ್ನ ಹಿಡ್ಕೊಂಡು ನಿಮ್ದು ಒಂದು ಸ್ಪೆಷಲ್ ಗೆಸ್ಟ್ ಬಂದಾರೆ ಇವತ್ತು, ಎಕ್ಸ್ಪೋರ್ಟರ್ ಅಂತ ಅವರು. ಇವನ್ ಅವ್ರಿಗೂ ಕೂಡ ಹಿಡ್ಕೊಂಡು ಧನ್ವಾನಿ, ಐ ಥಿಂಕ್ ಸೊ ಧನ್ವಾಡೆ ಓಕೆ, ಸೊ ಸಕ್ಸಸ್ ಎಲ್ಲರಿಗೂ ಬೇಕು. ಆಯ್ತಾ? ಎಲ್ಲಿ ಸಿಗ್ತದದು? ಮಾರ್ಕೆಟಲ್ಲಿ ಸಿಗ್ತದ? ಬೇಡ, ನಿಮ್ಮದೇ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಯಾವ್ದಾದ್ರು ಒಂದು ಸ್ಮಾರ್ಟ್ ಆ್ಯಪ್ಗಳಲ್ಲಿ ಸಿಗ್ತದ? ಕಂಪ್ಯೂಟರ್ನಲ್ಲಿ ಸಿಗ್ತದ? ಬೇಡ, ಏನೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಸಿಗ್ತಾವ. ಭಾಳ ಇನ್ಸ್ಟ್ರೂಮೆಂಟ್ಸ್ ಡೆವಲಪ್ ಮಾಡಕತ್ತಾರ, ಪ್ರೊಡಕ್ಷನ್ ಮಾಡಕತ್ತಾರ. ಸರ್ ಒಂದು ಅಂಥದ್ದು ಏನಾರು ಮಾಡಕತ್ತೀರ ನೀವು? ಇಲ್ಲ. ಎಲ್ಲಿ ಸಿಗ್ತದದು? ಒಬ್ರು ಈಗಾಗಲೇ ವೇದಿಕೆಯನ್ನ ಸದ್ವಿನಿಯೋಗ ಮಾಡಿಕೊಂಡು ಕಾರ್ಯಕ್ರಮ ಪ್ರಾರಂಭವಾಗೋಕ್ಕಿಂತ ಮುಂಚೆ ಹೇಳ್ತಾ ಇದ್ರು, ನೀವು ನಿಮ್ಮ ಇರುವಂತಹ ಪ್ರತಿಭೆಯನ್ನ ಗುರುತಿಸಿಕೊಂಡು ಮುಂದೆ ಹೋಗಿ. ಸಕ್ಸಸ್ ಈಸ್ ಇನ್ ಯು, ಸಕ್ಸಸ್ ಈಸ್ ಇನ್ ಮೀ. ಸಕ್ಸಸ್ ಇವರಲ್ಲಿದೆ, ಎಲ್ಲರಲ್ಲೂ ಇದೆ. ಬಟ್ ಆ ಒಂದು ಸಕ್ಸಸ್ ಅನ್ನ ನಾವು ಹೊರ ಬರುವಂತೆ ಮಾಡಬೇಕು ಅಂತಂದ್ರೆ ನಂದು ಇಂಟ್ರೆಸ್ಟ್ ಏನು? ವಾಟ್ ಈಸ್ ಮೈ ಇಂಟ್ರೆಸ್ಟೆಡ್ ಏರಿಯಾ? ನಂದು ಯಾವ ಹಂತದಲ್ಲಿ ನಂದು ಪ್ರತಿಭೆ ಇದೆ? ನಾನು ಎಲಿಜಿಬಲ್ ಆಗ್ತೀನಾ ಇಲ್ವಾ? ಎಲಿಜಿಬಲ್ ಆಗಬೇಕು ಅಂತಂದ್ರೆ ನಾನು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು? ಶಿಕ್ಷಣವನ್ನ ಯಾವ ರೀತಿ ಪಡ್ಕೊಳ್ಬೇಕು? ಹಿರಿಯರನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು? ಸ್ನೇಹಿತರೊಂದಿಗೆ ಏನ್ ಪಡ್ಕೋಬೇಕು? ತಂದೆ ತಾಯಿಗಳಿಂದ ಏನ್ ಪಡ್ಕೋಬೇಕು? ಸಮಾಜದಿಂದ ಏನ್ ಪಡ್ಕೊಳ್ಬೇಕು? ಉನ್ನತ ವ್ಯಾಸಂಗಕ್ಕೆ ಹೋಗ್ತೀನಿ, ಅಲ್ಲಿ ಯಾವ ರೀತಿ ನಾವು ಪಡ್ಕೊಳ್ಬೇಕು ಎನ್ನುವಂಥದ್ದನ್ನ ತಾವು ಚಿಂತನ ಮಂಥನವನ್ನ ಮಾಡಬೇಕು. ಇನ್ಫ್ಯಾಕ್ಟ್ ಎಂಟೈರ್ ನೇಷನ್, ಇಡೀ ರಾಷ್ಟ್ರ ನಮ್ಮದು ಭಾರತ ರಾಷ್ಟ್ರ ಅತ್ಯಂತ ಸಂಪದ್ಭರಿತವಾದಂತಹ ಮೋಸ್ಟ್ ಟ್ಯಾಲೆಂಟೆಡ್ ನೇಷನ್ ಇನ್ ದ ವರ್ಲ್ಡ್. ತ್ಯಾಗ ನನ್ನ ಸರ್ವಸ್ವ, ತ್ಯಾಗಿನಿಂದ ನಮ್ಮ ಸಮಾಜವನ್ನು ಗೊತ್ತಾಗಿರುವಂತಹ ಎಲ್ಲ ಜೈನ ಸಮಾಜಕ್ಕೆ ಸೇರಿದಂತಹ ಎಲ್ಲ ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ಸಾಕಷ್ಟು ನಮ್ಮ ಜಿತೋ ಆರ್ಗನೈಸೇಷನ್ ಇಂದ ಸೇರಿದಂತೆ ಎಲ್ಲ ಜಿತೋ ಸ್ನೇಹಿತರೆ. ಜೈನ ಸಮಾಜ ಇನ್ನೊಂದು ಹೆಸರು ಅಂತಂದ್ರೆ ತ್ಯಾಗ. ಸೆಲ್ಫ್ಲೆಸ್ನೆಸ್ ಇಸ್ ದ ಅದರ್ ನೇಮ್ ಆಫ್ ಜೈನಿಸಮ್. ಅಂದರೆ ನಾನು ಇದಕ್ಕಿಂತ ಮುಂಚೆ ಒಂದು ಹುಬ್ಳಿ ಜಿತೋ ಆರ್ಗನೈಸೇಷನ್ ನಮ್ಮ ಫ್ರೆಂಡ್ ನಾನು ಓಂ ಪ್ರಕಾಶ್ ಜೈನ್ ಅಂತೇಳಿ
ಅವನು ಐ ಥಿಂಕ್ ಒಂದು 7 ವರ್ಷದಿಂದ ಮಿಷನ್ ಕರೆದಾಗ ಏನಪ್ಪ ಇದು ಜಿತ್ತು ಅಂತ ಕೇಳಿದ. ಏನಪ್ಪ ಜಿತ್ತು ಅಂತ ಕೇಳಿದ. ಇಟ್ ಈಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ಮೇಕ್ ದಿ ಸೇಮ್ ಕಾಸ್ಟ್ ಪೀಪಲ್ ಟು ಗ್ರೋ ಅಂತಂದ. ವೈ ಇಟ್ ಇಸ್ ಕಾಲ್ಡ್ ಹೆಲ್ಪಿಂಗ್ ಹ್ಯಾಂಡ್ ಅಂತಂದ್ರೆ, ನೀವು ಯಾರಾದರೂ ಒಬ್ಬರ ಕೈ ಹಿಡಿದು ಮೇಲೆ ಎಬ್ಸಿರ್ತಂದ್ರೆ ಅವ್ರದ್ದು ಇನ್ನೊಂದು ಕೈಲಿ ಇನ್ನೊಬ್ರು ಮೇಲೆ ಎಬ್ಬಿಸ್ತಾರೋ. ಇದು ನಮ್ಮ ಜೈನ್ ಸಮಾಜ ಜಿತ್ತು ಮೇನ್ ಫೌಂಡೇಶನ್ ಅಂತಿದೆ. ಇದು ಕೇಳಿದಾಗ ಭಾಳ ಖುಷಿ ಅನಿಸ್ತು ನನಗೆ. ಯಾಕಂದರೆ ಸಮಾಜದಲ್ಲಿ ಬೆಳೆದು ಸಮಾಜದ ಏಳಿಗೆಗಾಗಿ ಈ ಶಾಂತಿಲಾಲ್ ಸಾಹೇಬ್ರು ಮಾತಾಡ್ತಿದ್ದೆ, ಈ ಮಿಟ್ಟಿ ಮೇ ಆಯ ಈ ಮಿಟ್ಟಿ ಮೇ ಜಾನ है जो भी है वापस ಮಿಟ್ಟಿ कोई दिन है ಅಂದ್ರೆ ಇಂಥ ಶ್ರೇಷ್ಠ ವಿಚಾರ. ಅಂದರೆ ಇವೆಲ್ಲ ಏನು ತೋರಿಸುತ್ತೆ ಅಂದರೆ, ಒಂದು ಸುಂದರವಾದ ಸಮಾಜ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಭಾಳ ಸ್ಟ್ರಾಂಗ್ ಬೇಕು. ಅಂಥ ಒಂದು ಶ್ರೇಷ್ಠ ಸಮಾಜದಲ್ಲಿ ನೀವೆಲ್ಲ ಹೋಗ್ತೀರಿ. Myself, I am Lakshmi Nango. I am from Shri Bhagwan English Medium School, Havagiri. I am very grateful for this, attending this function. I am so happy for this. I feel so much of very thankful for this organization. A person want to become a success, it is not only by the hard work and their luck, but it is also by the support. I request all the teachers and the parents that if a child want to do something, how much you can do, that much of help is needed. And if I am standing here with a good culture, good marks, it is only because of not my parents, because of my grandparents. I am very grateful for them and I say thank you so much for my family. Thank you. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ವಿನಂತಿಸುತ್ತಾ ಮತ್ತೊಮ್ಮೆ ತಮಗೆಲ್ಲ ಜೈ ಜೀವನ.